ಕೊನೆಗೂ ಹೊಸ ವರ್ಷಕ್ಕೆ ಐಫೋನ್ ತಗೊಳಕ್ಕೆ ಆಗಿಲ್ಲ. ನನಗೂ ಸಿಂಧುಗೂ 5 ದಿನದಿಂದ ಹುಷಾರಿರ್ಲಿಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಕೇಕ್ನ ರೆಡಿ ಮಾಡಿ ಮಕ್ಳ ಕೈಲಿ ಕಟ್ ಮಾಡಿಸಿ ಸಿಂಪಲ್ ಆಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸಾಯಂಕಾಲ ಅಂತೂ ದೇವಸ್ಥಾನಕ್ಕೆ ಹೋಗ್ಲೇಬೇಕಿತ್ತು, ಯಾಕಂದ್ರೆ ನಾವು ಚೆನ್ನಾಗಿಲ್ಲ ಅಂದ್ರೂ ಮಕ್ಳು ಚೆನ್ನಾಗಿರ್ಬೇಕು. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಅಕ್ಕ ಬಾವನ್ ಜೊತೆ ಸೀದಾ ಬಂದಿದ್ದೆ ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ. ಹೊಸ ವರ್ಷ ಇದ್ದಿದ್ ಕಾರಣದಿಂದ ಜನ ತುಂಬಾನೇ ಇದ್ರು. ಆದ್ರೂ ಪರವಾಗಿಲ್ಲ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನ ಒಂದ್ ರೌಂಡ್ ಹಾಕೊಂಡು ಸೀದಾ ಆಚೆ ಬಂದ್ವಿ. ಯಾಕಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ನಮ್ಗೆ ಪ್ರಸಾದನೇ ಸಿಕ್ಕಿಲ್ಲ. ನಿಮ್ಮನ್ನ ತಡೆದಿರುವವರು ಯಾರು? ಅದಕ್ಕೆ ಬೇಗ ಹೋಗಿ ಸಿಂಧು ಪ್ರಸಾದ ಇಸ್ಕೊಳ್ಳಕ್ಕೆ ಲೈನಲ್ಲಿ ನಿಂತ್ಕೊಂಡ್ಲು. ಆಹಾ, ನೀನ್ ಯಾಕೆ ಮತ್ ನಾನು ಹಿಂದೆನೆ ಬಂದೆ? ಮಕ್ಳ ಕೈಯಲ್ಲಿ ಪ್ರಸಾದ ಇಟ್ಕೊಳಕ್ಕಾಗಲ್ಲ ಅಂತ ಜೊತೆಲಿ ಬಂದೆ ಅಷ್ಟೇ. ಅಲ್ಲಿ ಕೊಟ್ಟಿದ್ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಜಾಗ ಬಿಟ್ಟು ಸೀದಾ ಮನೆಗ್ ಬಂದ್ವಿ. ಮನೇಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ತುಂಬಾ ದಿನದಿಂದ ಐಫೋನ್ ತಗೋಬೇಕಂತ ಒಂದ್ ಆಸೆ ಇತ್ತು. ಆದ್ರೆ ಹೊಸ ವರ್ಷದ ದಿನ ತಗೊಳ್ಳೋಣ ಅಂತ ಶೋರೂಮ್ಗೆ ಹೋದ್ವಿ. ಆದ್ರೆ ಅಲ್ಲಿ ಪೇಮೆಂಟ್ ಇಶ್ಯೂ ಇದ್ದಿದ್ ಕಾರಣದಿಂದ ಆಲ್ರೆಡಿ 10 ಗಂಟೆ ಮೇಲೆ ಆಗಿತ್ತು. ಅದಕ್ಕೋಸ್ಕರ ಅವತ್ತಿನ ದಿನ ಐಫೋನ್ ತಗೊಳಕ್ಕಾಗಿಲ್ಲ. ನಾವು ಐಫೋನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ, ಎಷ್ಟು ಖರ್ಚಾಯ್ತು, ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ವಿ ಅಂತ ತಿಳ್ಕೊಬೇಕಂದ್ರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ.